ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಜೊತೆ ಬೇಕರಿ ರಘು ಪಾರ್ಟಿ ಮಾಡಿದ ವಿಚಾರ. ಕೈದಿ ಬೇಕರಿ ರಘುವಿನ ಹಿಂದೆ ಭಯಾನಕ ಕ್ರೈಮ್ ಇತಿಹಾಸವೇ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಬೇಕರಿ ರಘು ಜೊತೆ ದರ್ಶನ್ ಕಾಣಿಸಿಕೊಂಡಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕರಿ ರಘುವಿನ ಹಿನ್ನೆಲೆ ನೋಡಿದ್ರೆ ಕ್ರೈಮ್ ಹಿಸ್ಟ್ರಿ ಬೆಚ್ಚಿ ಬೀಳಿಸುತ್ತೆ. ಪೊಲೀಸರ ಮೇಲೆನೆ 2 ಬಾರಿ ಮಚ್ಚು ಬೀಸಿ ಎಸ್ಕೇಪ್ ಆಗಿರ್ತಾನೆ ಈ ರಘು. ಪೊಲೀಸರ ಮುಂದೆನೆ ಜೀಪನ್ನ ಧ್ವಂಸ ಮಾಡಿ ಗುಂಡು ಹಾರಿಸಿರ್ತಾನೆ. ಪೊಲೀಸರ ಮೇಲೆ ಕೌಂಟರ್ ಅಟ್ಯಾಕ್ ಮಾಡೋದ್ರಲ್ಲಿ ಪಂಟರೀತ. ಬೆಂಗಳೂರು ಭೂಗತ ಲೋಕದ ರಘು ಮೇಲೆ 17 ಕೇಸ್ಗಳು ಸದ್ಯ ರಿಜಿಸ್ಟರ್ ಆಗಿರೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಬೇಕರಿ ರಘು ಜೊತೆ ದರ್ಶನ್ ಕಾಣಿಸ್ಕೊಂಡಿದ್ದು, ಬಟ್ ಈ ಬೇಕರಿ ರಘು ಯಾರು, ಈತನ ಹಿನ್ನೆಲೆ ಏನು ಅನ್ನೋದು ಹಲವರಿಗೆ ತಿಳಿದಿರಲಿಲ್ಲ. ಸೊ ಆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ವಿಜಯ್, ಬೇಕರಿ ರಘು ಬೆಂಗಳೂರಿನ ಒನ್ ಆಫ್ ದಿ ನಟೋರಿಯಸ್ ರೌಡಿ ಶೀಟ್ರು. ಈತ 2006ರಲ್ಲಿ ಬೆಂಗಳೂರಿನ ಅಂಡರ್ವರ್ಡ್ಗೆ ಎಂಟ್ರಿ ಕೊಡ್ತಾನೆ, ಅದು ಕೂಡ ಕೊಲೆ ಕೇಸ್ನಲ್ಲಿ. ಮೂಲತಃ ಕುಣಿಗಲ್ನವನು. ಈತ ಬೆಂಗಳೂರಿನ ಹನುಮಂತ ನಗರ ನಿವಾಸಿ ಆಗಿರ್ತಾನೆ. ಜೊತೆಗೆ ಹನುಮಂತ ನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಕೂಡ ಹೌದು. 2006ನಲ್ಲಿ ಮೊದಲನೇ ಬಾರಿಗೆ ಕೊಲೆ ಕೇಸ್ ಮಾಡುವಂಥದ್ದು. ಸುಮಾರು 5 ಕೊಲೆ ಕೇಸ್, 9 ಅಪಹರಣ, 2 ಹಲ್ಲೆ, ಜೊತೆಗೆ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದಂಥ ಪ್ರಕರಣಗಳು 2. ಇದರ ಜೊತೆಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಮಚ್ಚು ಬೀಸಂತ ಪ್ರಕರಣ 2. ಜೊತೆಗೆ ಬೆಂಗಳೂರಿನಲ್ಲಿ ಗನ್ ಆಪರೇಟ್ ಮಾಡುವಂತ ಕೆಲವು ರೌಡಿ ಶೀಟರ್ಗಳಲ್ಲಿ ಬೇಕರಿ ರಘು ಕೂಡ ಒಬ್ಬ. ಬೇಕರಿ ರಘು ಮೊದಲನೇ ಬಾರಿ ಜೈಲ್ಗೆ ಎಂಟ್ರಿ ಆಗಿದ್ದು 2006ರಲ್ಲಿ, ಅದು ಕೂಡ ಹನುಮಂತ ನಗರದ ಕೊಲೆ ಕೇಸ್ನಲ್ಲಿ. ಸದ್ಯ ನಟ ದರ್ಶನ್ ಜೈಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬೇಕರಿ ರಘು ಜೊತೆ ಕುತ್ಕೊಂಡು ಸಿಗರೇಟ್ ಸೇದುವಂಥ ಫೋಟೋ ಕೂಡ ವೈರಲ್ ಆಗಿತ್ತು ಒಂದ್ ಕಡೆ. ಮತ್ತೊಂದು ಕಡೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ನಟ ದರ್ಶನ್ ಇದ್ದಂಥ ಫೋಟೋಗಳು ಕೂಡ ವೈರಲ್ ಆಗಿದ್ದು. ಯಾವ ವಿಚಾರಕ್ಕೆ ಫೋಟೋ ವೈರಲ್ ಆಯಿತು ಅನ್ನೋ ವಿಚಾರವನ್ನ ಸದ್ಯ ಡಿಸಿಪಿ ಸಾರಾ ಫಾತಿಮಾ ಅವರ ನೇತೃತ್ವದಲ್ಲಿ ತನಿಖೆ ಆಗ್ತಿದೆ. ಆದರೆ ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ವಿಲ್ಸನ್ ಗಾರ್ಡನ್ ನಾಗನ್ಗಿಂತ ಬೇಕರಿ ರಘು ಅಂಡರ್ವರ್ಲ್ಡ್ ನಲ್ಲಿ ಸೀನಿಯರ್ ಇರ್ತಾನೆ. 2006ರಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಬೇಕರಿ ರಘು ಇಬ್ರು ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿರ್ತಾರೆ. ಆದರೆ ಬೇಕರಿ ರಘು ಬಂದಿರುವಂಥದ್ದು 2006ರಲ್ಲಿ ಕೊಲೆ ಕೇಸ್ನಲ್ಲಿ. ಇದೇ ವಿಲ್ಸನ್ ಗಾರ್ಡನ್ ನಾಗ 2006ರಲ್ಲಿ ವಾಹನ ಕಳವು ಹಾಗೂ ರಾಬರಿ ಕೇಸ್ನಲ್ಲಿ ಜೈಲಿಗೆ ಬಂದಿರ್ತಾನೆ. ಸುಮಾರು 17 ಪ್ರಕರಣಗಳಲ್ಲಿ ಬೇಕರಿ ರಘು ಭಾಗಿಯಾಗಿರುವಂಥದ್ದು. ಜೊತೆಗೆ ಈತ 2006ರಿಂದ 2020ವರೆಗೂ ಬೆಂಗಳೂರಿನ ಉತ್ತರ ವಿಭಾಗದ ಒನ್ ಆಫ್ ದಿ ನಟೋರಿಯಸ್ ರೌಡಿ ಶೀಟರ್ ಸ್ಲಂ ಭರತನ ರೈಟ್ ಹ್ಯಾಂಡ್ ಆಗಿ ಈತ ಗುರುತಿಸಿಕೊಂಡಿರ್ತಾನೆ. ಜೊತೆಗೆ ಸ್ಲಂ ಭರತ ಮಾಡಿರುವಂತಹ ಬಹುತೇಕ ಪ್ರಕರಣಗಳಲ್ಲಿ ಬೇಕರಿ ರಘು A2, A3 ಆರೋಪಿ ಆಗಿರುವಂಥದ್ದು. ಯಾವಾಗ ಪೊಲೀಸ್ ಅಧಿಕಾರಿಗಳ ಎನ್ಕೌಂಟರ್ನಲ್ಲಿ ಸ್ಲಂ ಭರತ ಹತ್ಯೆ ಆಗ್ತಾನೆ, ಸ್ಲಂ ಭರತ ಹತ್ಯೆ ಆದಂತ ನಂತರದಲ್ಲಿ ಬೇಕರಿ ರಘು ಕೂಡ ಜೈಲಿಗೆ ಸೇರುವಂಥದ್ದು. ಬೇಕರಿ ರಘು ಜೈಲ್ಗೆ ಹೋದಂತ ನಂತರದಲ್ಲಿ ಸೈಕಲ್ ರವಿ ಹಾಗೂ ಬೇಕರಿ ನಡುವಿನ ಒಡನಾಟ ಮತ್ತೆ ಹೆಚ್ಚಾಗುತ್ತೆ. 2018ರಲ್ಲಿ ಹೊಸಕೆರೆಹಳ್ಳಿಯ ನೈಸ್ ರೋಡ್ ಬಳಿ ಸೈಕಲ್ ರವಿ ಹೊಟ್ಟೆಗೆ ಗುಂಡನ್ನು ಹಾರಿಸಿ ಸಿಸಿಬಿ ಪೊಲೀಸರು ಅರೆಸ್ಟ್ ಅನ್ನ ಮಾಡಿರ್ತಾರೆ. ಒಂದ್ ಕಡೆ ಸೈಕಲ್ ರವಿ ಜೈಲಲ್ಲಿ ಇರ್ತಾನೆ. ಬೇಕರಿ ರಘು ಗುರು ಸ್ಲಂ ಭರತ ಪೊಲೀಸ್ ಎನ್ಕೌಂಟರ್ ಅಲ್ಲಿ ಆತ ಹತ್ಯೆ ಆಗ್ತಾನೆ. ಜೈಲ್ಗೆ ಹೋದಂತ ನಂತರದಲ್ಲಿ ಕಳೆದ 4 ವರ್ಷಗಳಿಂದ ಬೇಕರಿ ರಘು ಸೈಕಲ್ ರವಿಯ ಹತ್ಯಾಪ್ತನಾಗಿ ಗುರುತಿಸಿಕೊಂಡಿರುವಂತದ್ದು ಬೆಂಗಳೂರು ಉತ್ತರ ವಿಭಾಗ. ಈ ಹಿಂದೆ ಸ್ಲಂ ಭರತ ಬದುಕಿದ್ದಂಥ ಸಂದರ್ಭದಲ್ಲಿ ಸ್ಲಂ ಭರತ ಹಾಗೂ ಸ್ಲಂ ಭರತನ ಅಸೋಸಿಯೇಟ್ಗಳು ಬೇಕರಿ ರಘು, ಹಿಟಾಚಿ ಪ್ರವೀಣ, ಬ್ಯಾಡ್ರಳ್ಳಿ ಸಿದ್ಧ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಜನ ನಟೋರಿಯಸ್ ರೌಡಿಗಳು ಏನಿರ್ತಾರೆ. ಸ್ಲಂ ಭರತ ಸತ್ತಂತ ನಂತರದಲ್ಲಿ ಕಂಪ್ಲೀಟ್ ಸ್ಲಂ ಭರತನ ಟೀಮ್ ಇನ್ಕ್ಲೂಡಿಂಗ್ ಬೇಕರಿ ರಘು, ಸೈಕಲ್ ರವಿ ಟೀಮ್ಗೆ ಶಿಫ್ಟ್ ಆಗುವಂಥದ್ದು. ಬೆಂಗಳೂರು ಉತ್ತರ ನನಗೆ, ದಕ್ಷಿಣ ನಿನಗೆ ಅಂತೇಳಿ ಆರೋಪಿಗಳ ನಡುವೆ ಮಾತುಕತೆ ಆಗಿ ಬೆಂಗಳೂರು ಉತ್ತರವನ್ನ ಬೇಕರಿ ರಘು ಟೀಮ್ ಆಪರೇಟ್ ಅನ್ನ ಮಾಡ್ತಿದ್ರೆ, ಬೆಂಗಳೂರು ದಕ್ಷಿಣವನ್ನ ಸದ್ಯ ಸೈಕಲ್ ರವಿ ಟೀಮ್ ಆಪರೇಟ್ ಅನ್ನ ಮಾಡ್ತಿರುವಂಥದ್ದು. ಜೊತೆಗೆ 2018ರಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಪೊಲೀಸರು ಬೇಕರಿ ರಘು ಸ್ಲಂ ಭರತನನ್ನ ಹಿಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಇದೇ ಬೇಕರಿ ರಘು ಮಚ್ಚನ್ನ ಬೀಸಿರ್ತಾನೆ. ಜೊತೆಗೆ ಪ್ರಕರಣ ಒಂದಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು 2020ರಲ್ಲಿ ಸ್ಲಂ ಭರತನನ್ನ ವಶಕ್ಕೆ ಪಡೆದು ಕರೆದುಕೊಂಡು ಬರುವಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಜೀಪನ್ನ ಬೇಕರಿ ರಘು ಅಡ್ಡಗಟ್ಟಿರ್ತಾನೆ, ಅದು ಕೂಡ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ. ಜೊತೆಗೆ ಪೊಲೀಸರ ಜೀಪನ್ನ ಅಡ್ಡಗಟ್ಟಿ ಪೊಲೀಸ್ ಅಧಿಕಾರಿಗಳ ಮೇಲೆ ಮಚ್ಚನ್ನ ಬೀಸಿ ಪೊಲೀಸ್ ಜೀಪನ್ನ ಧ್ವಂಸ ಮಾಡಿ ಪೊಲೀಸರ ಮೇಲೆ ಫೈರಿಂಗ್ ಮಾಡಿದಂತ ಕುಖ್ಯಾತಿ ಇರುವಂತದ್ದು ಇದೇ ಬೇಕರಿ ರಘು ಮೇಲೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.